ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸುಜನಾ PU ಕಾಲೇಜ್ ವತಿಯಿಂದ ನೇಮಕಾತಿ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇದು ವಿದ್ಯಾರಣ್ಯ ಕ್ಯಾಂಪಸ್, ಇದು ಯಡಗಿ ಅಂದರೆ ಮ್ಯಾಥಡಿ, ಇದು ಕುಂದಾಪುರಲ್ಲಿ ಕಂಡುಬರುವ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ಸ್ ಮತ್ತು ಲೆಕ್ಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಇಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಫಾರ್ ಪ್ರಪೋಸ್ಡ್ CBSE ಸ್ಕೂಲ್ಗಳಿಗೆ ಇಲ್ಲಿ ಪ್ರಿನ್ಸಿಪಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಿನ್ಸಿಪಲ್ ಹುದ್ದೆಗೆ ನೀವು ಮಿನಿಮಮ್ 5 ವರ್ಷದ ಅನುಭವ ಇರಬೇಕು CBSEಯಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲೀಷ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಂದಿ, ಕನ್ನಡ, ಸಂಸ್ಕೃತ, ಆರ್ಟ್, ಕ್ರಾಫ್ಟ್, PET ಮತ್ತು ನರ್ಸರಿ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕಾಲೇಜ್ಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್, ಇಂಗ್ಲೀಷ್, ಸಂಸ್ಕೃತ್, ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ವಾರ್ಡನ್ ಹುದ್ದೆ ಕೂಡ ಇವರು ಮತ್ತು ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಫ್ರೆಷರ್ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಅಪ್ಲೈ ಬಿಫೋರ್ ಅಂದರೆ 25 ಜನವರಿ 2026 ಇಂಟರ್ವ್ಯೂ ನಿಮಗೆ ಅವರು ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಫೆಬ್ರವರಿ 1ರಂದು ನಿಮಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು, ಈ ಒಂದು ಶಿಕ್ಷಣ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನಾಗಲಿ ಅಥವಾ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರವಾಗಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ, ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿ. ಇದು ನೋಡಬಹುದು, ಇದು ಬ್ರಹ್ಮಾವರ, ಉಡುಪಿಯಲ್ಲಿ ಕಂಡುಬರುವಂತಹ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆ ವತಿಯಿಂದ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಬಹುದು, ಲೆಕ್ಚರರ್ BC ಡಿಪಾರ್ಟ್ಮೆಂಟ್ಗೆ ಆ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ MC ಅಥವಾ MSc, CS ಅಥವಾ IT ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಕೆಲಸ ಮಾಡಿರಬೇಕಾಗುತ್ತದೆ. MTech ಅಥವಾ ವಿತ್ PhD ಮತ್ತು ನೆಟ್ ಸೆಟ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟು 2 ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಒಂದು ಹುದ್ದೆಗೆ ನೀವು MBA ಅಂದರೆ HR ಮಾರ್ಕೆಟ್ನಲ್ಲಿ ಅನುಭವ ಇರಬೇಕು. ವಿತ್ ಸ್ಟ್ರಾಂಗ್ ಕಾರ್ಪೊರೇಟ್ ನೆಟ್ವರ್ಕಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಒಂದು ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಇಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಹುದ್ದೆಗೆ ನೇಮಕಾತಿ. ಇದಕ್ಕೂ ಕೂಡ ನೀವು MA ಅಥವಾ MSc ಇನ್ ಫಿಸಿಕಾಲಜಿ ಅಥವಾ MSW ವಿತ್ ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಜೊತೆ ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ ಗೈಡೆನ್ಸ್ ಮತ್ತು ಕ್ಯಾರಿಯರ್ ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೂಡ ನಿಮಗೆ ಇಲ್ಲೇ ಇರಬೇಕಾಗುತ್ತೆ. ಒಟ್ಟು 4 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ MBA ಆರ್ MA ಇನ್ ಕ್ಲಾಸ್ ಕಮ್ಯುನಿಕೇಷನ್ಸ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ಸ್ ಇಂಗ್ಲೀಷ್ ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಅನುಭವ ಇರಬೇಕಾಗುತ್ತದೆ. ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ರಾಫಿಕ್ ಡಿಸೈನರ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ಡಿಪ್ಲೊಮೊ ಡಿಗ್ರಿ ಇನ್ ಗ್ರಾಫಿಕ್ ಡಿಸೈನ್ ಫೈನೈಟ್ ಮತ್ತು ಪ್ರೊಫೆಷನ್ ಇನ್ ಫೋಟೋಶಾಪ್ ಮತ್ತು ಇನ್ಕ್ಲೂಡರ್ ಮತ್ತು ಕಾರ್ನರ್ ಡ್ರಾ ಮತ್ತು ವಿಡಿಯೋ ಎಡಿಟಿಂಗ್ ನಮಗೆ ಇಲ್ಲಿ ಮಾಹಿತಿ ಜ್ಞಾನದ ಬಗ್ಗೆ ಇರಬೇಕಾಗುತ್ತೆ. ಒಟ್ಟು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಹುದ್ದೆ ಕ್ಲರ್ಕ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕು. ಜೊತೆಗೆ ಮಸ್ಟ್ ಹ್ಯಾವ್ ಅಂದರೆ 2 ವರ್ಷದ ಅನುಭವವನ್ನು ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತೆ. ಒಟ್ಟು 2 ಹುದ್ದೆಗೆ ನೇಮಕಾತಿ. ಆಫೀಸ್ ಸ್ಟಾಫ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು 12 ಪಾಸ್ ಆಗಿರಬೇಕು ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಒಟ್ಟು 4 ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಹಾಸ್ಟೆಲ್ ವಾರ್ಡರ್ ಹುದ್ದೆಗೆ ನೇಮಕಾತಿ. ಫೀಮೇಲ್ ಕ್ಯಾಂಡಿಡೇಟ್ ಓನ್ಲಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಒಂದು ಹುದ್ದೆಗೆ ನೇಮಕಾತಿ. ಸ್ವೀಪರ್ ಹುದ್ದೆಗೆ ನೇಮಕಾತಿ. ಫೀಮೇಲ್ ಕ್ಯಾಂಡಿಡೇಟ್ ಕೂಡ ಇದನ್ನು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಫ್ರೆಷರ್ ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಲಾಸ್ಟ್ ಡೇಟ್ ನೋಡಬಹುದು 5/2/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ವಿವೇಕಾನಂದ ಕ್ಯಾಂಪಸ್ ನಗರ, ನೆಹರು ನಗರ, ಪುತ್ತೂರಲ್ಲಿ ನೇಮಕಾತಿಯಲ್ಲಿ ಬೇಕಾಗಿದ್ದಾರೆ. ಆ ಸಂಸ್ಥೆ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ನೋಡಬಹುದು ನೀವು ಇಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ನಡೆಸಲ್ಪಡುವ ವಿವೇಕಾನಂದ ಸಂಸ್ಥೆಗಳ ಶಾಲಾ ಬಸ್ ಚಾಲಕ ಹುದ್ದೆಗಳಿಗೆ ಇವರು ನೇಮಕಾತಿ. ಪುರುಷ ಅಭ್ಯರ್ಥಿಗಳಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ವತಿಯಿಂದ ಇಲ್ಲಿ ನೇಮಕಾತಿ ನಡೀತಾ ಇದೆ. ಘನ ವಾಹನ ಚಾಲ ಪರವಾನಗಿ ಹೊಂದಂತಹ ಅಭ್ಯರ್ಥಿಗಳು ಮತ್ತು ಬ್ಯಾಡ್ಜ್ ಹೊಂದಿರುವಂತಹ ಅಭ್ಯರ್ಥಿಗಳು ಈ ಮೇಲಿನ ಹುದ್ದೆಗಳಿಗೆ ನೀವು
ದಿನಾಂಕ 27/1/2026 ಒಳಗಾಗಿ ನೀವು ಕಾರ್ಯದರ್ಶಿಯವರಿಗೆ ತಲುಪುವಂತೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೀಗಾಗಿ ಮತ್ತೊಂದು ಗ್ಲೋಬಲ್ ಎಜುಕೇಷನ್ ವಿತ್ ಇಂಡಿಯನ್ ವ್ಯಾಲ್ಯೂ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ SRN ಮೆಹ್ತಾ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬೇಕಾದ ವಿಷಯ, ಇಲ್ಲಿ SRN ಮೆಹ್ತಾ CBSE ಸ್ಕೂಲ್ ಗುಲ್ಬರ್ಗಾದಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ, ಅವರು ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಟೀಚ್ ಮಾಡಬೇಕಾಗುತ್ತದೆ. ಮ್ಯಾಥಮೆಟಿಕ್ಸ್ ಟೀಚರ್ ಹುದ್ದೆಗೆ ನೇಮಕಾತಿ, ಇಲ್ಲಿ ಹೈಸ್ಕೂಲ್ ಶಿಕ್ಷಣ ಬೋಧನೆ ಮಾಡಬೇಕಾಗುತ್ತದೆ. ಹಿಂದಿ ಟೀಚರ್ಗೆ ನೇಮಕಾತಿ, ಅವರು ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಇಲ್ಲಿ ಟೀಚ್ ಮಾಡಬೇಕಾಗುತ್ತದೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇಂಟ್ರೊಡಕ್ಷನ್ ಹುದ್ದೆಗೆ ನೇಮಕಾತಿ, ಡಿಗ್ರಿ ಕಾಲೇಜಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಹುದ್ದೆಗೆ ನೇಮಕಾತಿ, PU ಕಾಲೇಜ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕೆಮಿಸ್ಟ್ರಿ ಇದು ಹೈಸ್ಕೂಲ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. KG ಆಕ್ಟಿವಿಟಿ ಟೀಚರ್ಸ್ಗಳಿಗೆ ಕಿದರ್ ಗಾರ್ಡನ್ ಒಂದು ಹುದ್ದೆಯನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು, ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಸಂಸ್ಥೆದು ಕಾಂಟ್ಯಾಕ್ಟ್ ನಂಬರ್ ಇದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಅವರಿಗೆ ಸೆಂಡ್ ಮಾಡಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಯೂನಿವರ್ಸಿಟಿಯಿಂದ ನೇಮಕಾತಿ, ಇಲ್ಲಿ ಕೂಡ ಕೆಲವಷ್ಟು ಪ್ರೊಫೆಷನಲ್ ಆಪ್ಟಿಟ್ಯೂಡ್ಸ್ ಅಕ್ರಾಸ್ ಜೂನಿಯರ್ ಆ್ಯಂಡ್ ಸೀನಿಯರ್ ಲೆವೆಲ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಮಹಾವಿದ್ಯಾಲಯದಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಅಸೋಸಿಯೇಟ್ ಕ್ರಿಯೇಟಿವ್ ಲೀಡ್ ಅಂದರೆ ವಿಡಿಯೋ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಸೋಷಿಯಲ್ ಸ್ಟ್ರಾಟಜಿ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರಲಿ, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಹುದ್ದೆಗೆ ಆಗಿರಲಿ, ಮಂತ್ರಲ್ಲಿ ಅಡ್ಮಿಷನ್ ಕೌನ್ಸಿಲರ್ ಹುದ್ದೆಗೆ ಆಗಿರ್ಬೋದು, ಲ್ಯಾಬ್ ಅಸೋಸಿಯೇಟ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಡಾಟಾ ಸೈನ್ಸ್ ಹುದ್ದೆಗೆ ನೇಮಕಾತಿ, ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ಅದರ್ಸ್ ಹುದ್ದೆಗೆ ನೇಮಕಾತಿ, ಎಕ್ಸಿಕ್ಯೂಟಿವ್ ಫೆಸಿಲಿಟಿ ಆ್ಯಂಡ್ ಆಪರೇಷನ್ಸ್ ಹುದ್ದೆಗಳಿಗೆ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ನೀವು ಇಲ್ಲಿ ಗಮನಿಸಬಹುದು. ಗುರು ನಾರಾಯಣ ದೇವ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಡಿಪಾರ್ಟ್ಮೆಂಟ್ ನೋಡಬಹುದು. CSC ಮತ್ತು ICS ಮತ್ತು CSC ಮತ್ತು ಡಾಟಾ ಸೈನ್ಸ್ನಲ್ಲಿ ಅಥವಾ AIML CSC ಇದು ಆಲ್ ಮೆಕ್ಯಾನಿಕಲ್ನಲ್ಲಿ ನೇಮಕಾತಿ. ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಗಮನಿಸಬಹುದು. ಎಲಿಜಿಬಿಲಿಟಿ ನೋಡಬಹುದು. ಕ್ವಾಲಿಫಿಕೇಷನ್ ಸ್ಕೇಲ್ ಆಸ್ ಪರ್ ದ AICT ನಾರ್ಮ್ಸ್ ಮುಖಾಂತರ ನಿಮಗೆ ವೇತನ ಕೂಡ ನೀಡ್ತಾ ಇದ್ದಾರೆ. ಆಫೀಸ್ ಸೂಪರಿಂಟೆಂಡೆಂಟ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಇಮೇಲ್ಗಾಗಲಿ, ಆ ಸಂಸ್ಥೆಯಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಾಗಲಿ ನೀವು ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ, ಕ್ರಿಯೇಟಿವ್ ಗ್ಲೋಬಲ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ವಾಲ್ಕನಿ ಮುಖಾಂತರ ಈ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಅಂತ ನೋಡಬಹುದು. ವಾಲ್ಕನಿ 8/1/2026 ಒಳಗಾಗಿ ನೀವು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಟೀಚರ್ಸ್ ಫಾರ್ ಸ್ಕೂಲ್ಗಳಿಗೆ ನೇಮಕಾತಿ. ಇಲ್ಲಿ ನೋಡಬಹುದು, ನೀವು ಇಲ್ಲಿ ಗಮನಿಸಬಹುದು. ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸಂಸ್ಕೃತ, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಬಹುದು, ಗ್ರಾಜ್ಯುಯೇಟ್ ಮತ್ತು ಪ್ರೋಗ್ರಾಮ್ ಮತ್ತು B.Ed ಮತ್ತು ಎಕ್ಸ್ಪೀರಿಯನ್ಸ್ ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೀವು. ನಂತರ ಇಲ್ಲಿ ಲೆಕ್ಚರರ್ಸ್ ಫಾರ್ PU ಕಾಲೇಜುಗಳು ಕೂಡ ಇವರು ಉಪನ್ಯಾಸಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಕನ್ನಡ, ಸಂಸ್ಕೃತ ಈ ಮೇಲಿನ ಎಲ್ಲ ಉಪನ್ಯಾಸಕ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಿದ್ಯಾರ್ಥಿ MSc B.Ed ಮತ್ತು ಎಕ್ಸ್ಪೀರಿಯನ್ಸ್ ಮತ್ತು ಗುಡ್ ಒಂದು ಇದು ಕಮ್ಯುನಿಕೇಷನ್ ಸ್ಕಿಲ್ ಆದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಅವೇನು ನೋಡಬಹುದು, ಸಪ್ತಗಿರಿ ಕ್ಯಾಂಪಸ್ ಹಿರಿಗಾರ ಇದೊಂದು ಕಾರ್ಕಳದಲ್ಲಿ ಕಂಡುಬರುವ ಸಂಸ್ಥೆಯಾಗಿದೆ. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಜೊತೆಗೆ ಆ ಸಂಸ್ಥೆ ಇಮೇಲ್ ಇದೆ. ಇವುಗಳ ಮುಖಾಂತರ ನೀವು ಜೊತೆಗೆ ಇಲ್ಲಿ ನಿಮಗೆ ಹ್ಯಾಂಡ್ಸಮ್ ಒಂದು ಸ್ಯಾಲರಿ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ MGESIS ಒಂದು ಸಂಸ್ಥೆ ವತಿಯಿಂದ ಲಯನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನೇಮಕಾತಿ. ವಿದ್ಯಾನಗರ, ಹುಬ್ಬಳ್ಳಿ 580032. ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮೊದಲಾಗಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಹುದ್ದೆಗಾತಿ MA B.Ed ಮತ್ತು ಬೇಡ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಹುದ್ದೆಗೆ ನೇಮಕಾತಿ MSc BSc B.Ed ಮತ್ತು M.Ed ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಮದರ್ ಟೀಚರ್ಗೆ ಇಲ್ಲಿ TTC ಹುದ್ದೆ ನೀವು ಇಲ್ಲಿ ಕೋರ್ಸ್ ಮಾಡಿರಬೇಕಾಗುತ್ತದೆ.
ಪಿ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೀವು ಇಲ್ಲಿ BPED ಅಥವಾ MPED ಮಾಡಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸ್ಟೂಡೆಂಟ್ ಕೌನ್ಸಿಲರ್ ಹುದ್ದೆಗೆ ನೀವು ಇಲ್ಲಿ BSc MSc ಫಿಸಿಕಲ್ನಲ್ಲಿ ಅಧ್ಯಯನ ಮಾಡಿರಬೇಕು. ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ಇಲ್ಲಿ BCom ವಿತ್ ಟ್ಯಾಲಿ ಹೊಂದಿರಬೇಕು. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ನೀವು ಇಲ್ಲಿ ಗ್ರಾಜ್ಯುಯೇಟ್ ಪ್ಲಸ್ MBA ಆಗಿರಬೇಕು. ಲೈಬ್ರರಿ ಹುದ್ದೆಗೆ ಇಲ್ಲಿ ಮಾಸ್ಟರ್ ಆಫ್ ಲೈಬ್ರರಿ ಮತ್ತು ಬ್ಯಾಚುಲರ್ ಆಫ್ ಲೈಬ್ರರಿ ಮತ್ತು ಮೇಲ್ ಕ್ಯಾಂಡಿಡೇಟ್ಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಇವರು 2026-27 ಅವಧಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. 2 ರಿಂದ 5 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಚರ್ಚಿಸಬಹುದು. ಜೊತೆಗೆ ನಿಮಗೆ ಇಲ್ಲಿ EF ಮತ್ತು PF ಸೌಲಭ್ಯ ಕೂಡ ಅವರು ನಿಮಗೆ ನೀಡ್ತಾ ಇದ್ದಾರೆ. ಹ್ಯಾಂಡ್ಸಮ್ ಸ್ಯಾಲರಿ ಕೂಡ ನೀಡ್ತಾ ಇದ್ದಾರೆ. 8 ದಿನಗಳೊಳಗಾಗಿ ನೀವು ಈ ಹುದ್ದೆಗಳನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ಆ ಸಂಸ್ಥೆ ಒಂದು ಅಡ್ಮಿಷನ್ ಓಪನ್ ಕೂಡ ಇಲ್ಲಿ ಆಗ್ತಾ ಇದೆ. ನೀವು ಇಲ್ಲಿ ಜೊತೆಗೆ ಆ ಸಂಸ್ಥೆ ಇಮೇಲ್ ಇದೆ, ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಇದೊಂದು ಬೃಹತ್ ನೇಮಕಾತಿಯಾಗಿದೆ. ಚಿನ್ಮಯಿ ಸೇವಾ ಟ್ರಸ್ಟ್ ವತಿಯಿಂದ ಇದು ಚಿನ್ಮಯಿ PU ಕಾಲೇಜ್ ಆಫ್ ಸೈನ್ಸ್ ಮತ್ತು ಕಾಮರ್ಸ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಚಿನ್ಮಯಿ ಡಿಗ್ರಿ ಕಾಲೇಜ್ ಆಫ್ ಕಾಮರ್ಸ್ ವತಿಯಿಂದ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇದೊಂದು ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಶಿಕ್ಷಣ ಸಂಸ್ಥೆ ಆಗಿದೆ. ಇಲ್ಲಿ ಕನಿಷ್ಠ ಹುದ್ದೆ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಯಾದ PU ಕಾಮರ್ಸ್ ಡಿಗ್ರಿ ಮತ್ತು ಕಾಲೇಜ್ ಅಂದರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ MA ಅಥವಾ MCom ಅಥವಾ BEd ಮಾಡಿರಬೇಕು. ನಂತರ ಇಲ್ಲಿ ಲೆಕ್ಚರರ್ ಹುದ್ದೆಗೆ ಇಲ್ಲಿ PU ಸೈನ್ಸ್ ಮತ್ತು ಕಾಮರ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಒಂದು ಹುದ್ದೆಗೆ ನೇಮಕಾತಿ MSc BEd ಆಗಿರಬೇಕು. ಇಂಗ್ಲೀಷ್, ಹಿಂದಿ, ಎಕನಾಮಿಕ್ಸ್ ಉಪನ್ಯಾಸಕರ ನೇಮಕಾತಿ ಅಲ್ಲಿ ಕೂಡ MA BEd ಆಗಿರಬೇಕು. ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಹುದ್ದೆಗೆ ನೇಮಕಾತಿ BCom ಮತ್ತು BEd ಅಂತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಯುವಂಥ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ESI ಮತ್ತು PF ನಿಮಗೆ ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು 5 ಫೆಬ್ರವರಿ 2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಚಿನ್ಮಯಿ ವಿದ್ಯಾಲಯ ಒಂದು ನೇಮಕಾತಿ ಇದು ಕೂಡ ಹುಬ್ಬಳ್ಳಿಯಲ್ಲಿ ಕಂಡುಬಂದ ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಹೈಸ್ಕೂಲ್ ಸೆಕ್ಷನ್ಗೆ ಒಂದು ನೇಮಕಾತಿಯಾಗಿದೆ. ಇಲ್ಲಿ ಕೂಡ ಹೆಡ್ ಮಿನಿಸ್ಟರ್ ಅಂದರೆ ಫಾರ್ ಪ್ರೈಮರಿ ಸೆಕ್ಷನ್ಗಾಗಿರಲಿ ಒಂದು ಹುದ್ದೆ ನೇಮಕಾತಿ. ಇಲ್ಲಿ ಕೂಡ ನೀವು BA ಅಥವಾ BSc BEd ಆಗಿರಬೇಕು. ಅಸಿಸ್ಟೆಂಟ್ ಟೀಚರ್ ಹುದ್ದೆಗೆ ಅಂದರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ನೀವು BSc BEd ಆಗಿರಬೇಕು. ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಮತ್ತು ಹಿಂದಿ ಹುದ್ದೆಗೆ ನೇಮಕಾತಿ BA BEd ಆಗಿರಬೇಕು. ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿ ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿರಬೇಕು. ಪ್ರೈಮರಿ ಹುದ್ದೆಗೆ ನೇಮಕಾತಿ ಡಿಗ್ರಿ ಮತ್ತು NTC ಆಗಿರಬೇಕು. ಈ ಹುದ್ದೆಯು ಕೂಡ ಇಲ್ಲಿ ESI ಮತ್ತು PF ಒಂದು ಸೌಲಭ್ಯ ಇದೆ. ಇದು ಕೂಡ 5 ಫೆಬ್ರವರಿ 2020 ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು. ಆಸಕ್ತರಾದ ಅಭ್ಯರ್ಥಿಗಳು ಈ ಕೂಡಲೇ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಜೊತೆಗೆ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯ ನೇಮಕಾತಿ ಇಲ್ಲಿ ಭಾವದೇವಪ್ಪ ಶಿಕ್ಷಣ ಸಂಸ್ಥೆ ವತಿಯ ನೇಮಕಾತಿ ಇದು ನೋಡಬಹುದು. ಇದೊಂದು ಶ್ರೀಮತಿ ವಿಮಲ್ ಕುಲಕರ್ಣಿ ಮೆಮೋರಿಯಲ್ ಸ್ಕೂಲ್ ಆಗಿದೆ. ಈ ಒಂದು ಸ್ಕೂಲ್ ಭವಾನಿನಗರ್ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಟೀಚರ್ಸ್ಗಳಿಗೆ ನೀವು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ನೋಡಬಹುದು. PRT ಆಲ್ ಸಬ್ಜೆಕ್ಟ್ಗೆ ನೀವು ಹುದ್ದೆಗೆ ನೇಮಕಾತಿ BA ಅಥವಾ BSc BEd ಆಗಿರಬೇಕು. ಇಲ್ಲಿ DGT ಆಲ್ ಸಬ್ಜೆಕ್ಟಿಗೆ ನೇಮಕಾತಿ ಇಲ್ಲಿ ಕೂಡ BA ಅಥವಾ BSc ಅಥವಾ BEd ಆಗಿರಬೇಕು. PGT ಆಲ್ ಟೀಚರ್ಸ್ಗೆ ನೇಮಕಾತಿ MA MSc BEd ಆಗಿರಬೇಕು. ಹೆಲ್ತ್ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ನೇಮಕಾತಿ BPEd ಅಥವಾ MPEd ಆಗಿರಬೇಕು. ಸ್ಕೂಲ್ಸ್ ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ MA ಅಥವಾ ಚೈಲ್ಡ್ ಪೀಸ್ ಕಾಲೇಜ್ ಆಗಿರಬೇಕು. ಆರ್ಟ್ ಟೀಚರ್ಗೆ ನೇಮಕಾತಿ BFA ಮತ್ತು MFA ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ CV ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್ ವಿತ್ ಜನವರಿ 30 ನೀವು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಒಂದು ಇಮೇಲ್ ಇದೆ. ಈ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಮತ್ತು ಫೋಟೋ ನೀವು ಇಲ್ಲಿ ಕಳಿಸಬಹುದು. ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಇದೇ ರೀತಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.